ರಾಜ್ಯಪಾಲರಿಗೆ ಸವಾಲಿಸಲು ಮುಂದಾಯ್ತಾ ಸರ್ಕಾರ ಇಂಥ ಒಂದು ಅನುಮಾನ ಬರ್ತದೆ. ಯಾಕಂದರೆ ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಅತ್ಯಂತ ಪ್ರಮುಖ ನಿರ್ಧಾರವೊಂದನ್ನು ಸಲಹೆ ರೂಪದಲ್ಲಿ ಕೊಡೋದಕ್ಕೆ ಸಂಪುಟ ಸಭೆ ನಿರ್ಧಾರ ಮಾಡ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಸರ್ಕಾರದಿಂದ ಮತ್ತೊಂದು ರೀತಿಯ ಸಂಭ್ರ. ಕ್ಯಾಬಿನೆಟ್ ಸಭೆ ಮೂಲಕ ಪ್ರಾಸಿಕ್ಯೂಷನ್ಸ್ಗೆ ಕೌಂಟರ್ ಕೊಡಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಆಗುತ್ತೆ. ರಾಜ್ಯಪಾಲರ ವಿರುದ್ಧ ಅಧಿಕಾರ ಚಲಾವಣೆಗೆ ಪ್ಲಾನ್. ಆರ್ಟಿಕಲ್ 163 ಅಡಿ ಅಧಿಕಾರ ಚಲಾಯಿಸಲು ನಿರ್ಧಾರ. ಕುತೂಹಲ ಮೂಡಿಸಿರುವಂಥ ಸಚಿವ ಸಂಪುಟ ಸಭೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ದೋಸ್ತಿ ವಿರುದ್ಧ ನಿರ್ಣಯ ಸಾಧ್ಯತೆ. ಅಂದರೆ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ಸಂದರ್ಭದಲ್ಲಿ ಅಂದಿನ ನಾಯಕರ ವಿರುದ್ಧ ಇರುವಂಥ ಆರೋಪಗಳ ತನಿಖೆಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಸ್ಗೆ ನಿರ್ಣಯ ಸಾಧ್ಯತೆ ಮಾಡುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ತೀರ್ಮಾನವಾಗುತ್ತೆ. ರಾಜ್ಯಪಾಲರಿಗೆ ಸಲಹೆ ನೀಡಿ ನಿರ್ಣಯ ಕಳಿಸಲು ಸಿದ್ಧತೆ. ಪ್ರಾಸಿಕ್ಯೂಷನ್ ಅರ್ಜಿಗಳ ವಿಲೇವರಿಗೆ ಕ್ಯಾಬಿನೆಟ್ ಸಲಹೆ ಮಾಡುತ್ತೆ. ಯಾವ್ಯಾವ ಪ್ರಾಸಿಕ್ಯೂಷನ್ಸ್ಗಳು ಬಾಕಿ ಇದೆ ಅದನ್ನು ಈಗಾಗಲೇ ಕ್ಲಿಯರ್ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಈಗ ಕ್ಯಾಬಿನೆಟ್ ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆ ಸಹಜವಾಗಿ ಒಂದು ರಾಜಕೀಯ ತಂತ್ರಗಾರಿಕೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಬರ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಈ ದೋಸ್ತಿ ವಿರುದ್ಧ ನಿರ್ಣಯ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರದ ಅವಧಿಯಲ್ಲಿ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನೆಲ್ಲ ಆಗಿತ್ತು ಅದರ ತನಿಖೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಪೆಂಡಿಂಗ್ ಫೈಲ್ಸ್ ಇದೆ. ಅದನ್ನು ಕ್ಲಿಯರ್ ಮಾಡಿ ಅಂತ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ನಿರ್ಣಯ ಕಳಿಸೋದಕ್ಕೆ ತೀರ್ಮಾನ ಮಾಡ್ತಾ ಇದೆ. ಸಲಹೆ ರೂಪದಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿಗಳ ವಿಲೇವರಿಗೆ ಕ್ಯಾಬಿನೆಟ್ ಸಲಹೆ ನೀಡುವಂಥ ಸಾಧ್ಯತೆ ಇದೆ. ಈ ಎಲ್ಲ ವಿಚಾರಗಳನ್ನು ಏಡ್ ಆ್ಯಂಡ್ ಅಡ್ವೈಸ್ ಅನ್ನುವಂಥ ಮಾದರಿಯಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ, ತುಂಬ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಚಿವ ಸಂಪುಟ ಸಭೆ ಕಳೆದ ಬಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ಜೊತೆಗೆ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿತ್ತು. ಅದೇ ರೀತಿ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಸಂಬಂಧಪಟ್ಟಂತೆ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ಈ ಹಿಂದೆ ಸಂಪುಟ ಸಭೆ ಮಾಡಿತ್ತು. ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿ ಈಗ ಹೊಸ ರೀತಿಯಲ್ಲಿ ಸಮರವನ್ನು ಸಾರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಬಾರಿ ರಾಜ್ಯಪಾಲರಿಗಿಂತ ಹೆಚ್ಚಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಅವಧಿಯಲ್ಲಾದಂಥ ತನಿಖೆಗೆ ಸಂಬಂಧಪಟ್ಟಂತೆ ಅದರ ಹಗರಣಗಳನ್ನು ಪ್ರಾಸಿಕ್ಯೂಷನ್ಸ್ಗೆ ಯಾವ್ಯಾವ ಪೆಂಡಿಂಗ್ ಇರುವಂಥ ಪ್ರಾಸಿಕ್ಯೂಷನ್ಸ್ಗಳಿಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ ಸಲಹೆ ಕೊಡೋದಕ್ಕೆ ಇಂದಿನ ಸಚಿವ ಸಂಪುಟ ಸಭೆ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಎಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡೋದಕ್ಕೆ ಪ್ರಸನ್ನ, ಬಹುಶಃ ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳು ಅನ್ನುವಂಥ ಒಂದು ಸನ್ನಿವೇಶದಲ್ಲಿ ಈಗ ರಾಜ್ಯಪಾಲರನ್ನು ಕೂಡ ರಾಜಭವನವನ್ನು ಕೂಡ ಹೇಳ್ತರಲಾಗ್ತಾ ಇದೆ. ಈಗಾಗಲೇ ರಾಜ್ಯಪಾಲರ ವಿರುದ್ಧ, ರಾಜಭವನದ ವಿರುದ್ಧ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸರ್ಕಾರ ನಿರಂತರವಾದಂಥ ಆರೋಪವನ್ನು ಮಾಡ್ತಾ ಇದೆ. ನಮ್ಮ ಅನುಮತಿಯನ್ನು, ಅಂದರೆ ರಾಜ್ಯಪಾಲರು ಕೇವಲ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಸ್ ಮಾತ್ರ ಬೇಗ ಕೊಟ್ಟರು ಅಂತ. ಈಗ ಹಳೆ ಪೆಂಡಿಂಗ್ ಪ್ರಾಸಿಕ್ಯೂಷನ್ಸ್ ಯಾವ್ಯಾವುದಿದೆ, ನಿರಾಣಿ ವಿರುದ್ಧ ಇರ್ಬೋದು, ಕುಮಾರಸ್ವಾಮಿ ವಿರುದ್ಧ ಇರುವಂಥದ್ದು ಇರ್ಬೋದು, ಇಂಥ ವಿಚಾರಗಳನ್ನು ಮತ್ತೆ ಮುನ್ನೆಲೆಗೆ ತರ್ತಾ ಇದೆ. ಆದರೆ ಈ ಬಾರಿ ಕೇವಲ ಸಲಹೆ ಮಾತ್ರ ನೀಡೋದಕ್ಕೆ ಸಾಧ್ಯ ಸಂಪುಟ ಸಭೆ. ಹೀಗಾಗಿ ಈ ಸಲಹೆ ಮೂಲಕ ರಾಜ್ಯ ಸರ್ಕಾರ ಯಾವ ಸಂದೇಶವನ್ನು ರವಾನೆ ಮಾಡಿಸ್ತಾ ಇದೆ ಪೊಲಿಟಿಕಲಿ? ಪ್ರಮೋದ್, ಒಂದು ರಾಜಭವನ ಮತ್ತು ರಾಜ್ಯ ಸರ್ಕಾರದ ನಡುವೆ ಒಂದು ರೀತಿಯ ಸಂಘರ್ಷ ಶುರುವಾಗಿರುವಂತದ್ದು ನಿಶ್ಚಿತವಾಗ್ತಾ ಇದೆ. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕರ ಮೇಲೆ ಇರುವಂತಹ ಆರೋಪಗಳಿಗೂ ಕೂಡ ರಾಜಭವನ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಜರುಗಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಯೋಚನೆಯನ್ನ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ವಿಧಾನಸೌಧದಲ್ಲಿ ಪ್ರಾರಂಭ ಆಗುತ್ತೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಇದೇ ಕಾರಣಕ್ಕೋಸ್ಕರ. ಸಚಿವ ಸಂಪುಟಕ್ಕೆ ಒಂದು ಅವಕಾಶ ಇರುವಂತದ್ದು ಆರ್ಟಿಕಲ್ 163 ಅನ್ನ ಬಳಕೆ ಮಾಡಿಕೊಂಡು ರಾಜ್ಯಪಾಲರಿಗೆ ಒಂದಷ್ಟು ಸಲಹೆಗಳನ್ನ ಕೊಡಬಹುದು. ಆ ಸಲಹೆಗಳನ್ನ ರಾಜ್ಯಪಾಲರು ಮಾನ್ಯ ಮಾಡ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಂತದ್ದು. ಅದನ್ನ ಅವರು ಮಾನ್ಯ ಮಾಡಬೇಕು ಅಂತಲೂ ಇಲ್ಲ. ಆದ್ರೆ ಸರ್ಕಾರ ಅದನ್ನ ಸಲಹೆ ರೂಪದಲ್ಲಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಬಹುದು. ಅದೇ ಆಧಾರದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಶೋಕಾಸ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಇದೇ ಆರ್ಟಿಕಲ್ 163 ಅನ್ನ ಬಳಸಿಕೊಂಡು ಏಡ್ ಅಂಡ್ ಅಡ್ವೈಸ್ ಅನ್ನುವಂತಹ ರೂಪದಲ್ಲಿ ರಾಜ್ಯಪಾಲರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಸಚಿವ ಸಂಪುಟ ಮನವಿ ಮಾಡಿಕೊಂಡಿತ್ತು. ಆದ್ರೆ ರಾಜ್ಯಪಾಲರು ಅದನ್ನ ಮಾನ್ಯ ಮಾಡಲಿಲ್ಲ. ಅದೇ ಮಾದರಿಯಲ್ಲಿ ಇದೀಗ ಬಿಜೆಪಿಯ ಮತ್ತು ಜೆಡಿಎಸ್ ನ ನಾಯಕರ ಮೇಲೆ ಇರುವಂತಹ ಪ್ರಾಸಿಕ್ಯೂಷನ್ ಪೆಂಡಿಂಗ್ ಕೇಸುಗಳೇನಿದ್ದಾವೆ ಅದನ್ನು ಕೂಡ ತಕ್ಷಣಕ್ಕೆ ಪ್ರಕ್ರಿಯೆಗಳನ್ನ, ಕಾನೂನು ಕ್ರಮವನ್ನ ಜರುಗಿಸಿ ಅದರ ವಿರುದ್ಧ ಅನ್ನುವಂತಹ ಒಂದು ಮನವಿಯನ್ನ ಇದೀಗ ಸಚಿವ ಸಂಪುಟ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿಗಾರಿಕೆಗೆ ನೀಡಿದಂತಹ ಪ್ರಕರಣ ಇರಬಹುದು, ಮುರುಗೇಶ್ ನಿರಾಣಿ ಅವರ ಪ್ರಕರಣ ಇರಬಹುದು, ಜನಾರ್ದನ್ ರೆಡ್ಡಿ ಅವರ ಪ್ರಕರಣ ಇರಬಹುದು. ಈ ಎಲ್ಲ ವಿಚಾರದಲ್ಲಿ ರಾಜ್ಯಪಾಲರು ಇದುವರೆಗೂ ಕೂಡ ಪ್ರಾಸಿಕ್ಯೂಷನ್ಗೆ ಖಾಸಗಿ ದೂರು ಮತ್ತು ತನಿಖಾ ಸಂಸ್ಥೆಗಳು ಕೇಳಿದಾಗಲೂ ಕೂಡ ಯಾವುದೇ ರೀತಿಯ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ. ಇದರಲ್ಲಿ ಶಶಿಕಲಾ ಜೊಲ್ಲೆ ಅವರ ಪ್ರಕರಣ ಮಾತ್ರ ರಾಜ್ಯಪಾಲರು ರಿಜೆಕ್ಟ್ ಮಾಡಿದ್ದಾರೆ. ಉಳಿದಂತಹ ಯಾವ ಪ್ರಕರಣಗಳನ್ನು ಕೂಡ ಇತ್ಯರ್ಥಪಡಿಸಿಲ್ಲ. ಈ ಕಾರಣಕ್ಕೋಸ್ಕರ ಇವತ್ತಿನ ಸಚಿವ ಸಂಪುಟ ಅದೇ ಆರ್ಟಿಕಲ್ 163 ಅನ್ನ ಬಳಸಿಕೊಂಡು ರಾಜ್ಯಪಾಲರಿಗೆ ಸಲಹೆ
ಸಲಹೆಯ ರೂಪದ ಒಂದು ಪತ್ರವನ್ನು ರವಾನೆ ಮಾಡೋದಕ್ಕೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಪ್ರಕರಣಗಳಲ್ಲೂ ಕೂಡ ರಾಜ್ಯಪಾಲರು ತ್ವರಿತಗತಿಯಲ್ಲಿ ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಒತ್ತಡವನ್ನ ರಾಜ್ಯಪಾಲರ ಮೇಲೆ ಹಾಕೋದಕ್ಕೆ ಬಹುತೇಕ ಸಚಿವರು ಒಮ್ಮತದ ಅಭಿಪ್ರಾಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಮಾತ್ರ ಪ್ರಾಸಿಕ್ಯೂಷನ್ಗೆ ತರಾತುರಿಯಲ್ಲಿ ನೀಡಲಾಯಿತು. ಈ ಪ್ರಕರಣಗಳನ್ನ ಯಾಕೆ ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಅನ್ನುವಂತ ಪ್ರಶ್ನೆಯನ್ನೇ ಎತ್ತೋದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಒಂದು ಈ ರೀತಿಯ ಆರ್ಟಿಕಲ್ 163 ಅನ್ನು ಬಳಸಿಕೊಂಡು ರಾಜ್ಯಪಾಲರಿಗೆ ಪತ್ರವನ್ನ ಬರೆದ್ರೆ ಮುಂದೆ ಕಾನೂನು ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅನುಕೂಲ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಸಚಿವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಪ್ರಮೋದ, ಥ್ಯಾಂಕ್ ಯು ಪ್ರಸನ್ನ ಎಲ್ಲ ಮಾಹಿತಿಯಾಗಿ.